ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಪಂಚಮಿ ಹಬ್ಬ, ಎಲ್ಲ ಹಬ್ಬಗಳು ಹತ್ರ ಬರ್ತಾ ಇದೆ. ಆದ್ದರಿಂದ ಈ ಉಪವಾಸಗಳು ಅದೆಲ್ಲ ಜಾಸ್ತಿ ಆಗೋದ್ರಿಂದ ನಾನು ಈ ಥರ ಒಂದು ಇದು ನಮ್ಮಲ್ಲಿ ಜೋಳದ ಅರಳು, ಈ ಅರಳಿನಿಂದ ನಾನು ಮಾಡ್ತಿರೋಂಥ 2 ರೆಸಿಪಿನ ತೋರಿಸ್ತಾ ಇದ್ದೀನಿ. ಜೋಳದ ಅರಳು ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಜೋಳದ ಪಾಪ್ಕಾರ್ನ್ ಅಂತ ಕೂಡ ನೀವು ಹೇಳ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ತಾಯಿಯಿಂದ ತೊಗೊಂಡಿರೋಂಥ ರೆಸಿಪಿ. ನಮ್ಮ ಅಮ್ಮನ ಗೈಡೆನ್ಸ್ನಲ್ಲಿ ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಅವರಿಗೆ ಇದು ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಅವ್ರ ಹತ್ರ ಇದನ್ನು ತೊಗೊಂಡಿದ್ದೀನಿ. ಇದು ಒಂದು 6ರಿಂದ 8 ಕಪ್ಪುನಷ್ಟು ನೀರನ್ನ ನಾನು ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕಿದು ನೀರು. ಈ ಥರ ಚೆನ್ನಾಗಿ ನೋಡಿ, ಈಗ ಕುದಿ ಬಂದಿದೆ ಚೆನ್ನಾಗಿ ಅಂತಲ್ಲ. ಇದು ಈ ಥರ ಕುದಿ ಬಂದ ತಕ್ಷಣ ನಾನು ಆಫ್ ಮಾಡಿದ್ದೀನಿ ಗ್ಯಾಸ್ನ. ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ತೆಗೆದು ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಪಕ್ಕಕ್ಕೆ ಇಟ್ಕೊಂಡು ಇದರೊಳಗೆ ನಾನು 2 ಕಪ್ನಷ್ಟು ಜೋಳ ಹಾಕ್ಕೊಂಡಿದ್ದೀನಿ. ಈ ಜೋಳ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಅರಳು ಜೋಳ ಅಂತ ಸಿಗ್ತಾ ಇತ್ತಂತೆ ಮೊದಲಿಂದೆಲ್ಲ, ಈಗಲೂ ಸಿಗುತ್ತೆ. ಆದರೆ ನನಗೆ ಅದರದ್ದು ಅವೈಲಬಿಲಿಟಿ ಇಲ್ಲ. ಆದ್ದರಿಂದ ನಾನು ಈಗ ನಾರ್ಮಲ್ ಜೋಳನೇ ತೊಗೊಂಡಿದ್ದೀನಿ. ಇದನ್ನು ಮುಚ್ಚಿಡ್ಬೇಕು 10 ನಿಮಿಷ ಮುಚ್ಚಿಟ್ಟ ಮೇಲೆ ತೆಗಿಬೇಕು. ಇದನ್ನು ತೆಗೆದ್ಬಿಟ್ಟು ಈ ಥರ ನಾನು ಇದನ್ನು ಸೋಸ್ಕೋತಾ ಇದ್ದೀನಿ. ಈ ಥರ ಜರಡಿ ಒಳಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಬರೀ 10 ನಿಮಿಷ ಇಟ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಇಟ್ಕೊಬೇಡಿ. 5ರಿಂದ 10 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇದಾದ ನಂತರ ನಾನು ಇದನ್ನು ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಈ ಪ್ರೋಸೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜೋಳ ಲೈಟ್ ಆಗುತ್ತೆ. ಅದರಲ್ಲಿ ಔಟರ್ ಕವರ್ ಏನಾಗುತ್ತಲ್ಲ ಅದು ಸ್ವಲ್ಪ ಲೈಟ್ ಆಗುತ್ತೆ. ಅದರಿಂದ ಈಸಿಯಾಗಿ ಅದು ಬ್ರೇಕ್ ಆಗುತ್ತೆ, ಅಂದರೆ ಪಾಪ್ಕಾರ್ನ್ ಥರ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಒಂದು 10 ನಿಮಿಷ ಈ ಥರ ಎಲ್ಲ ನೀರೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಈ ಥರ ಜರಡಿಲಿ ಹಾಕಿಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ಇದು ಹಸಿನೇ ಇರುತ್ತೆ, ಆದರೆ ನೀರು ಹೋಗಿರುತ್ತೆ ಅಷ್ಟೇ ತೆಳಗಡೆ. ನೋಡಿ, ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಈಗ ಇದನ್ನು ನಾನು ಇವಾಗ ಏನು ಮಾಡಬೇಕು ಅಂದರೆ ರಾತ್ರಿ ಓವರ್ ನೈಟು ಅಥವಾ ನೀವು ಒಂದು 12ರಿಂದ 16 ಗಂಟೆ ನೀಟಾಗಿ ಇದನ್ನು ಆರಿಸ್ಕೋಬೇಕು. ಇದಕ್ಕೇನು ಬಿಸಿಲಲ್ಲಿ ಆರಿಸ್ಬೇಕು ಅಂತ ಏನು ಹಾಗೇನಿಲ್ಲ. ಒಂದು ಒಳ್ಳೆ ವೈಟ್ ಕ್ಲಾತ್ ಮೇಲೆ ಅಥವಾ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ಬಿಟ್ಟು ಈ ಥರ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಒಣಗಿಸ್ಕೋಬೇಕು. ಈಗ ಅದು ಒಣಗಿದೆ. ನಾನು ರಾತ್ರಿ ನೆನೆ ಹಾಕಿದ್ದೆ, ಮರುದಿವಸ ಬೆಳಗ್ಗೆ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ, ಇದನ್ನು ಈ ಥರ ಒಂದು ಡೀಪಾಗಿರೋಂಥ ಡಿಶ್ ತೊಗೊಂಡ್ಬಿಟ್ಟು ಒಂದು ನಿಮ್ಮ ಕೈ ಅಂಗೈ ಆಗಲಾದಷ್ಟು ನೀವು ಇದನ್ನು ತೊಗೊಂಡು ಇದರೊಳಗೆ ಒಂದು ಬೊಗಸೆಯಲ್ಲಿ ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಅಷ್ಟೇ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಈ ಥರ ನಾನು ಟವಲ್ನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಟರ್ಕಿ ಟವಲ್ ಇದೆ, ಸ್ವಲ್ಪ ಹೆವಿ ಇದೆ. ಇದನ್ನು ಹಾಕ್ಬಿಟ್ಟು ಈ ಥರ 3ರಿಂದ 4 ನಿಮಿಷ ಆದಮೇಲೆ ಸ್ವಲ್ಪ ಫ್ಲೇಮನ್ನು ಹೈ ಇಡಬೇಕು, ಲೋ ಫ್ಲೇಮ್ ಇಟ್ಟರೆ ಬರಲ್ಲ ಇದು. ಸೊ ಈ ಥರ 3ರಿಂದ 4 ನಿಮಿಷ ಆದಮೇಲೆ ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಥರ ಕೈ ಆಡಿಸ್ತೀನಿ. ಈಗ ಸ್ಟಾರ್ಟ್ ಆಗಿದೆ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಈ ಥರ ಸ್ಟಾರ್ಟ್ ಆಗಿದೆ, ಈ ಥರ ಸಿಡಿಯೋಕ್ಕೆ. ಇದೆಲ್ಲ ಕಡೆ ಸಿಡಿಯುತ್ತೆ, ಅದರಿಂದ ಇದ್ರ ಮೇಲೆ ಈ ಥರ ಟವಲ್ ಹಾಕಿದ್ದೀನಿ. ನೋಡಿ, ಇನ್ನೊಂದು ಮೆಥಡು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಥರ ಹಿಂಗೆ ಮಾಡ್ತಾ ಇದ್ದಂಗೆ, ಕೈ ಆಡ್ತಾ ಇದ್ದಂಗೆಲ್ಲ ಚೆನ್ನಾಗಿ ಎಲ್ಲ ಜೋಳನೂ ಈ ಥರ ಸಿಡಿತಾ ಹೋಗುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಈ ಥರ ಎಲ್ಲ ಒಳಗಡೆ ಸಿಡಿತಾ ಇದೆ ಅದು, ನೋಡಿದ್ರಲ್ಲ. ಎಲ್ಲ ಸಿಡ್ಕೊಂಡು ನೋಡಿ ಈ ಥರ ಆಗಿದೆ. ಅಂದರೆ ಈ ಥರ ಮುಚ್ಚಿಟ್ಟು ಕೂಡ ಮಾಡ್ಬೋದು. ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ, ನೀವು ಮುಚ್ಚಿಟ್ಟಾಗ ಕೈ ಆಡ್ಸೋಕ್ಕೆ ಬರಲ್ಲ. ಸೊ ಕೈ ಆಡಿಸಿಲ್ಲ ಅಂದರೆ ಏನಂದರೆ ಒಂದು ಕಡೆ ತಳ ಹತ್ಕೊಂಡ್ಬಿಡುತ್ತೆ. ಕೆಲವೊಂದಕ್ಕಷ್ಟೇ ಜೋಳಕ್ಕಷ್ಟೇ ಹತ್ಕೊಳ್ಳುತ್ತೆ ಬಿಸಿ, ಕೆಲವೊಂದಕ್ಕೆ ಹತ್ಕೊಳ್ಳಲ್ಲ. ಅದರಿಂದ ನಾವು ಕೈ ಆಡಿಸ್ತಾ ಇದ್ದಷ್ಟು ಚೆನ್ನಾಗಿ ಎಲ್ಲ ಜೋಳನೂ ಅಳ್ಳಾಗಿ ಹುರಿದಂಗೆ ಆಗುತ್ತೆ. ಇಲ್ಲ ಅಂದರೆ ಕೆಲವೊಂದು ಉಳ್ಕೊಂಡ್ಬಿಡುತ್ತೆ. ಇದರಲ್ಲೂ ಉಳಿಯುತ್ತೆ, ಕೆಲವು ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಸ್ವಲ್ಪ ಅದರ ಪ್ರಮಾಣ ನಾವು ಕಡಿಮೆ ಮಾಡ್ಬೋದು ಅಷ್ಟೇ. ನೋಡಿ, ಈ ಥರ ಒಂದು ಬೊಗಸೆನ ಹಾಕ್ಕೊಳ್ಳೋದು. ಮತ್ತು ನಾನು ತೋರಿಸ್ತಾ ಇದ್ದೀನಿ ಒಂದ್ಸತಿ. ಈ ಥರ ಸ್ವಲ್ಪ ಹೆವಿ ಇರೋ ಬಟ್ಟೆ ಹಾಕ್ಕೊಳ್ಳಿ. ನೀವು ತೆಳ್ಳನ ಬಟ್ಟೆ ಹಾಕ್ಕೊಂಡ್ರೆ ಕೆಲವೊಂದು ಸತಿ ಸುಡೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಹೆವಿ ಬಟ್ಟೆ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪಾಪ್ ಆಗ್ತಾಯಿದೆ. ನೋಡಿ, ಎಷ್ಟು ಚೆನ್ನಾಗಿ ಹೊರಗೆ ಬರ್ತಾಯಿದೆ, ನೋಡಿಲ್ಲ, ಸಿಡಿತಾ ಇದೆ. ಸೊ ಈ ಥರ ಜೋಳದ ಒಂದು ಪಾಪ್ಕಾರ್ನ್ಸ್ನ, ಅಥವಾ ನಾವು ಜೋಳದ ಅಳ್ಳು ಅಂತ ಕರಿತೀವಿ, ಈ ಥರ ಅಳ್ಳನ್ನು ನಾವು ರೆಡಿ ಮಾಡ್ಕೋಬೋದು. ನೋಡಿದ್ರೆ ಇದನ್ನು ಎಲ್ಲನೂ ಮಾಡ್ಕೊಂಡು ನಾನು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಕೇರ್ಕೊಂಡ್ಬಿಟ್ಟು ಬರೀ ಚೆನ್ನಾಗಿರೋ ಹಳ್ಳನ್ನಷ್ಟೇ ತೊಗೋಬೇಕು. ಯಾಕಂದರೆ ಕೆಲವೊಂದು ಜೋಳ ಹಳ್ಳಿರೋದಿಲ್ಲ, ಕೆಲವೊಂದೆಲ್ಲ ಕೆಳಗೆ ಕೂತಿದೆ. ನೋಡಿ, ಎಷ್ಟೊಂದು ಕೂತ್ಕೊಂಡಿದೆ ಅದರಲ್ಲಿ. ಇನ್ನೂ ನೀವು ಒಳ್ಳೆ ಕ್ವಾಲಿಟಿ ಜೋಳ ಅಂದರೆ ಅರಳು ಜೋಳ ಅಂತಲೇ ಸಿಗುತ್ತಲ್ಲ, ಅದನ್ನು ತೊಗೊಂಡ್ರೆ ಬಹುಶಃ ನೀವು ಇದ್ರ ಕ್ವಾಂಟಿಟಿನ ಕಡಿಮೆ ಮಾಡ್ಬೋದು. ಇದೇನಾಗಿದೆ ಇದು ಇಷ್ಟೊಂದು ವೇಸ್ಟ್ ಆಗೋಲ್ಲ. ಸೊ ಅದರಿಂದ ಈಗ ನಾನು ತೊಗೊಂಡಿರೋ ಜೋಳದಿಂದ ಇಷ್ಟೊಂದು ಬಂದಿದೆ ನನಗೆ. ನೋಡಿದ್ರಲ್ಲ, ಇದನ್ನು ಜೋಳದ ಪಾಪ್ಕಾರ್ನ್ ಹೀಗೇ ನೀವು ಉಪ್ಪು ಹಾಕ್ಕೊಂಡು ತಿನ್ಬೋದು, ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು. ನಾನು ಇದನ್ನು ಪುಡಿ ಮಾಡಿ ಇದನ್ನು ನಮ್ಮ ಒಂದು ಟ್ರೆಡಿಷ್ನಲ್ ರೆಸಿಪಿ, ಇದು ನಮ್ಮ ಅಜ್ಜಿಯ ಒಂದು ರೆಸಿಪೀಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಪೌಡ್ರ್ ಮಾಡ್ಕೋತಾ ಇದ್ದೀವಿ. ಇದು ಅರಳಿಟ್ಟು ಅಂತ ಕರಿತೀವಿ ನಾವು ಇದನ್ನು. ನೋಡಿದ್ರಲ್ಲ, ಇದು ಅರಳಿಟ್ಟಿದು. ಈ ಥರ ಮಿಕ್ಸರ್ಗೆ ಹಾಕ್ಬಿಟ್ಟು ಪೂರ್ತಿ ಪೌಡ್ರ್ ಮಾಡ್ಕೋಬಾರ್ದು, ಸ್ವಲ್ಪ ಕಾಳು ಸ್ವಲ್ಪ ಅಂದರೆ ಲೈಟಾಗಿ ಪೂರ್ತಿ
ಸ್ಮೂತು ಅಲ್ಲ, ಸ್ಮೂರ್ತಿ ಇದನ್ನು ಅಲ್ಲ, ಆ ಥರ ಸ್ವಲ್ಪ ಕೋರ್ಸಾಗಿದ್ದರೆ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ ಇದನ್ನು ಉಪಯೋಗ್ಸೋಕ್ಕೆ. ಇದು ನಾವು ನಮ್ಮ ಅಜ್ಜಿ ನಾವು ಅಂದರೆ ಹಾಲಿಡೇಸ್ಗಂತ ಹೋದಾಗ ಈ ಥರ ಒಂದು ರೆಸಿಪಿನ ನಮ್ಗೆ ಮಾಡ್ಕೊಡ್ತಿದ್ರು, ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 4 ಸ್ಪೂನಷ್ಟು ನಾನು ಅರಳಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಿಮಗೆ ತೋರ್ಸೋಕ್ಕಂತ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ಇದು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ. 3ರಿಂದ 4 ಸ್ಪೂನ್ ಬೇಕಾಗ್ಬೋದು, ದೊಡ್ಡ ಸ್ಪೂನು ಬೇಕಾಗ್ಬೋದು. ಇದಕ್ಕೆ ಏಲಕ್ಕಿ ಅಂಥವೆಲ್ಲ ಏನೂ ಹಾಕಬಾರ್ದು. ಅದರದ್ದೇ ಒಂದು ಫ್ಲೇವರ್ ಇರುತ್ತೆ ಇದು ಪೌಡರ್ ಮಾಡಿದಾಗ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಈಗ ನೋಡಿ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ನಿಮ್ಗೆ ಉಂಡೆ ಕಟ್ಟೋಕ್ಕೆ ಬರಬೇಕು, ಅಷ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಥರ ಈ ಥರ ಉಂಡೆ ಕಟ್ಟಕ್ಕೆ ಬಂದ ತಕ್ಷಣ ಈ ಥರ ಉಂಡೆ ಮಾಡ್ಕೊಳ್ಳಿ. ಇದನ್ನು ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ನಮ್ಗೆ ಇದನ್ನು ಬ್ರೇಕ್ಫಾಸ್ಟಿಗೆ ಅಂದರೆ ದೊಡ್ಡ ಉಂಡೆ ಮಾಡಿಬಿಟ್ಟು ಅದ್ರ ತುಂಬ ತುಪ್ಪ ಹಾಕ್ಬಿಟ್ಟು ಕೊಡ್ತಿದ್ರು. ಸೊ ಆ ನೆನಪು ನನಗಿನ್ನೂ ಇದೆ. ಸೊ ಆ ಒಂದು ಇದಕ್ಕೆ ನಾನು ಈ ಒಂದು ರೆಸಿಪಿನ ತೋರಿಸ್ಲೇಬೇಕು ಅಂತ ನಾನು ಒಂದು ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇದು ಈ ಥರ ಮಾಡಿಕೊಂಡು ಇದನ್ನು ಬೆಳಗ್ಗೆ ತಿಂಡಿ ಅಂತ ಎಲ್ಲ ತಿಂದರೆ ತುಂಬ ಅಂದರೆ ಲೈಟಾಗಿರುತ್ತೆ ಸ್ಟಮಕ್ಕಿಗೆ. ಆ್ಯಂಡ್ ನಿಮಗೆ ಅದ್ರ ಜೊತೆಗೆ ಏನಂದರೆ ತುಂಬ ಆರೋಗ್ಯಕರವಾದದ್ದು, ತುಂಬ ನ್ಯೂಟ್ರಿಷಿಯಸ್ ಇದು. ಅದರಿಂದ ಇಂಥ ಒಂದು ರೆಸಿಪೀಸ್ನ ನಾವು ಅಂದರೆ ಮಾಡಿಕೊಂಡು ನೋಡಿದ್ರೆ ಒಳ್ಳೆಯದು. ನೋಡಿ, ಈ ಥರ ಟ್ರೈ ಮಾಡಿ ನೋಡಿ. ನೀವು ನೋಡಿದ್ರೆ ಇದಕ್ಕೆ ಒಂದು ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಅಂದರೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದರಿಂದ ಈ ಥರ ನೋಡಿ ರೆಡಿ ಮಾಡಿದ್ದೀನಿ. ಇದರಿಂದ ಒಂದು 3 ಆಗುತ್ತೆ. ನಾನು ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಅದೇ ಥರ ನಾನು ಇದು ಖಾರದ ಅಳ್ಳಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಖಾರ ಇಷ್ಟ ಇರೋರು ಈ ಥರ ತಿನ್ಬೋದು. ಇದಕ್ಕೂ ನಾನು 4 ಸ್ಪೂನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನೋಡಿದ್ರಲ್ಲ, ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನು. ಇದು ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ, ಒಂದು 1/4 ಕಪ್ಪು ಹುಣಸೆಹಣ್ಣಿಗೆ ರಸ ತಗೊಂಡಿದ್ದೀನಿ. ಒಂದು ಸಣ್ಣ ಲೆಮನ್ ನಿಂಬೆಹಣ್ಣಿನ ಗಾತ್ರದ ಒಂದು ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಈ ಥರ ರಸ ತೊಗೊಂಡಿದ್ದೀನಿ. ಇದು ನಿಮಗೆ ಗೊಜ್ಜವಲಕ್ಕಿ ಟೇಸ್ಟ್ ಬರುತ್ತೆ. ನಿಮಗೆ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ನೀವು ಹೆಂಗೆ ಗೊಜ್ಜವಲಕ್ಕಿ ತಿಂತೀರಲ್ಲ ಅದೇ ಟೇಸ್ಟ್ ಬರುತ್ತೆ. ಯಾಕಂದರೆ ಇದರಲ್ಲಿ ಹುಣಸೆಹಣ್ಣು ಬೆಲ್ಲ ಇದೆ ನೋಡಿ, ಅದರಿಂದ ಖಾರ ಪುಡಿ ಇದೆ. ಈಗ ಕೊತ್ತಂಬರಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ. ಈಗ ನಾನು ಸ್ವಲ್ಪ ಒಗ್ಗರಣೆ ಕೊಡಬೇಕಾಗುತ್ತೆ. ಇದಕ್ಕೆ 1 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ಈಗ ಇದಾದ ನಂತರ ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಕರಿಬೇವು ಒಂದಿಷ್ಟು. ಈಗ ಹಿಂಗೆ ಹಾಕ್ಕೊಳ್ಳೋಣಂತೆ. ಒಂದೇ ಒಂದು ಸ್ಪೂನಷ್ಟು ನಾನು ಕಡಲೆ ಬೀಜನ ಹಾಕ್ಕೊತೀನಿ. ಇದಕ್ಕೆ ಅರಿಶಿನ ಹಾಕ್ಕೊಂಡು ಅದಾದ ನಂತರ ಕಡಲೆ ಬೀಜನ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ಒಂಥರ ಬೈಟ್ ಕೊಡುತ್ತೆ, ಅದು ಸಾಫ್ಟಾಗಿರುತ್ತಲ್ಲ ಅದರಿಂದ ಬೈಟ್ ಕೊಡುತ್ತೆ. ಆಮೇಲೆ ಇದು ಇಷ್ಟೇ ನೀರು ಹಾಕಿ ಮಿಕ್ಸ್ ಮಾಡ್ಬೋದು. ಡ್ರೈ ಆಗಿರಬೇಕಿದು, ಇದು ಪೂರ್ತಿ ಡ್ರೈ ಅಲ್ಲ, ಸೆಮಿ ಡ್ರೈ ಅಂತಾರಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಇದು ಈ ಥರ. ಇದು ನಿಮಗೆ ಏನೋ ಒಂಥರ ಕಾಳಿದೆ, ಅಂಟಿರುತ್ತೇನೋ ಅಂತ ಆ ಥರ ಫೀಲಿಂಗ್ ಇರ್ಬೋದು. ಆ ಥರ ಏನಿರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇದು ಫೇವ್ರೇಟ್ ರೆಸಿಪಿ, ಇದು ಖಾರದ ಅರಳಿಟ್ಟು. ಇದನ್ನು ನೀವು ಇದು ಜೋಳದ ಪಾಪ್ಕಾರ್ನಿಂದ ಉಪ್ಪಿಟ್ಟು ಅಂತ ಕೂಡ ಕರಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಇದನ್ನೆಲ್ಲ ಟ್ರೈ ಮಾಡಿ. ಇಂಥ ಆರೋಗ್ಯಕರವಾದ ರೆಸಿಪಿಗಳು, ನಮ್ಮ ಹಳೆಯ ಕಾಲದ ರೆಸಿಪಿಗಳನ್ನ ಇದನ್ನೆಲ್ಲ ನಾವು ಅಂದರೆ ಮೇಂಟೈನ್ ಮಾಡಿ ಇಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋಂಥ ಒಂದು ಅಳ್ಳಿಟ್ಟು. ಇದು ಹೇಗಿದೆ ಅಂತ ತಿಂದು ನೋಡಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.